ತುತ್ತಿನ ಚೀಲಕ್ಕಾಗಿ ಅರಸಿ ಗ್ರಾಮೀಣ ಭಾಗದ ಹಳ್ಳಿಯಿಂದ ಪಟ್ಟಣಕ್ಕೆ ವಲಸೆ ಬಂದವರು ದುಡಿಮೆಯನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸ್ತಿದ್ದ ಅಮಾಯಕ ಕೂಲಿ ಕಾರ್ಮಿಕರು. ಹೌದು, ನಾನು ನಿಮಗೆ ಈಗ ಹೇಳಲು ಹೊರಟಿರುವ ವಿಚಾರ ಸುದ್ದಿ ಏನಂತಂದ್ರೆ, ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾದಪಟ್ಟಣದಲ್ಲಿ ಸಂಭವಿಸಿರುವ ಭೀಕರ ಕಲ್ಲು ಕ್ವಾರಿ ದುರಂತದ ಬಗ್ಗೆ. ಇವತ್ತು ಬೆಳಗಿನ ಜಾವ ಸಂಭವಿಸಿರುವ ಈ ದುರಂತದಲ್ಲಿ ಸದ್ಯದ ಮಾಹಿತಿಯ ಪ್ರಕಾರ 9 ಜನರು ಅಸುನೀಗಿದ್ದಾರೆ ಅನ್ನೋದು ನಿಜಕ್ಕೂ ಬೇಸರದ ವಿಚಾರ. ಈ ದುರಂತದ ಬಗ್ಗೆ ನೋಡಬೇಕಾದ್ರೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಸಹ ನಡೀತಾ ಇರುವಂತದ್ದು. ಈ ಕುರಿತು ಅಲ್ಲಿನ ಸ್ಥಳೀಯ ಶಾಸಕರು ಸಹ ಈ ದುರಂತದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ರಾಜಕೀಯ ನಾಯಕರು ಜೊತೆಗೆ ಮುಖ್ಯಮಂತ್ರಿಗಳ ಆದಿಯಾಗಿ ವಿಪಕ್ಷದವರು ಸಹ ಈಗಾಗಲೇ ಈ ವಿಚಾರವನ್ನ ಖಂಡಿಸಿದ್ದಾರೆ. ಆದರೆ ಈ ಕೂಲಿ ಕಾರ್ಮಿಕರ ವಿಚಾರವನ್ನು ನೋಡಿದಾಗ ಅರ್ಥ ಆಗುತ್ತೆ, ಈ ದುರಂತ ಸಾಕಷ್ಟು ಬೇಸರವನ್ನ ತರಿಸಿರುವ ವಿಚಾರ. ಯಾಕಂದ್ರೆ ಒಂದು ಕಡೆ ಕುಟುಂಬದಲ್ಲಿರುವ ಸದಸ್ಯರನ್ನ ಕುಟುಂಬಕ್ಕೆ ಆಸರವಾಗಿದ್ದ ದುಡಿಯುವ ಕಾರ್ಮಿಕರನ್ನ ಕಳೆದುಕೊಂಡು ಆ ಕುಟುಂಬಗಳ ಆಕ್ರಂದನ ಮುಗಿಲು ಮುಟ್ಟಿದ್ರೆ, ಇನ್ನೊಂದೆಡೆ ನೋಡಿದ್ರೆ ದುರಂತದ ಹಿಂದಿನ ಇತಿಹಾಸವು ಸಹ ಸಾಕಷ್ಟು ಕರಾಳತೆಯಿಂದ ಕೂಡಿದೆ. ನೋಡಬೇಕಾದ್ರೆ ಇಲ್ಲಿ ಅರ್ಥ ಆಗುತ್ತೆ ನಮಗೆ, ಕಲ್ಲು ಕ್ವಾರಿ ದುರಂತ ಸಂಭವಿಸಿದ್ದು ಮಾದಪಟ್ಟಣ ಎಂಬ ಗ್ರಾಮದ ಬಳಿ. ಇಲ್ಲಿ ಹಲವು ದಿನಗಳಿಂದಲೂ ಸಹ ಈ ಒಂದು ಕಲ್ಲು ಕ್ವಾರಿ ಅಕ್ರಮ ಗಣಿಗಾರಿಕೆ ಅನ್ನೋ ಮಾಹಿತಿಯೂ ಸಹ ನಡೀತಾ ಇತ್ತು ಅನ್ನೋ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇದೆ. ಆದರೆ ಸದ್ಯದ ಮಾಹಿತಿಯ ಪ್ರಕಾರ ಈ ದುರಂತ ಸಂಭವಿಸಲು ಕಾರಣ ಹಿಟಾಚಿಯ ಇನ್ನೊಬ್ಬ ಆಪರೇಟರ್ ಅನ್ನೋದು ಪ್ರಾಥಮಿಕ ಮಾಹಿತಿಯಿಂದ ಲಭ್ಯವಾಗ್ತಾ ಇದೆ. ಇದು ತನಿಖೆಯಿಂದ ಇದರ ಸ್ಪಷ್ಟತೆ ಅರ್ಥವಾಗುತ್ತೆ. ಆದರೆ ಪ್ರಾಥಮಿಕ ಮಾಹಿತಿಯಿಂದ ನೋಡಬೇಕಾದ್ರೆ ಒಂದು ಹಿಟಾಚಿಯಿಂದ ಮೇಲ್ಗಡೆ ಇನ್ನೊಂದು ಹಿಟಾಚಿಯನ್ನ ಅಳವಡಿಸುವ ನಿಟ್ಟಿನಲ್ಲಿ ಅಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಗಿತ್ತು. ಅದರ ಕೆಳಭಾಗದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಈ ಸ್ವಚ್ಛತೆ ಕಾರ್ಯ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮೇಲಿನ ಕಲ್ಲುಗಳು ಈ ಕಾರ್ಮಿಕರ ಮೇಲೆ ಬಿದ್ದಿವೆ ಅನ್ನೋದು ಸದ್ಯದ ಮಾಹಿತಿ ಇರುವ ಪ್ರಕಾರ ಲಭ್ಯವಾಗ್ತಾ ಇದೆ. ಆದರೆ ಮುಂದಿನ ಹಂತಗಳಲ್ಲಿ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಬಯಲಾಗುತ್ತವೆ ಅನ್ನೋದು ಅದು ಬೇರೆ ವಿಚಾರ. ಆದರೆ ಈಗಿರುವ ಮಾಹಿತಿ ಈ ರೀತಿಯಾಗಿರುವಂಥದ್ದು. ಹಿಟಾಚಿಯ ಆಪರೇಟರ್ ಕಲ್ಲುಗಳನ್ನು ಕೆಳಗೆ ತಳ್ಳಿರುವ ಕಾರಣ ಹಿಟಾಚಿಯಿಂದ ಈ ಕಲ್ಲುಗಳು ಕಾರ್ಮಿಕರ ಮೇಲೆ ಬಿದ್ದು ಈ ರೀತಿಯಾದ ಒಂದು ದೊಡ್ಡ ಅವಘಡ, ದೊಡ್ಡ ಪ್ರಮಾಣದ ದುರಂತ ಸಂಭವಿಸಿದೆ ಅನ್ನೋದು ಸದ್ಯದ ಮಾಹಿತಿ. ಆದರೆ ನೋಡಬೇಕಾದ್ರೆ ಕಾರ್ಮಿಕರು ಸಹ ಕೆಳಗಡೆ ಕೆಲಸ ಮಾಡ್ತಾ ಇದ್ರು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರಲಿಲ್ಲ ಅನ್ನೋದು ಸಹ ಒಂದು ವಾದ ಇದೆ. ಈ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಖುದ್ದು ಮುಖ್ಯಮಂತ್ರಿಗಳು ಸಹ ಈ ಬಗ್ಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಜೊತೆಗೆ ವಿಪಕ್ಷಗಳು ಸಹ ಈ ಒಂದು ಘಟನೆಯನ್ನ ಖಂಡಿಸಿ ಯಾರು ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೋ, ಯಾರು ಅಸುನೀಗಿದ್ದಾರೋ ಅವರ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು. ಜೊತೆಗೆ ಈ ದುರಂತದಲ್ಲಿ ಗಾಯಾಳುಗಳಾಗಿರುವ 4 ರಿಂದ 5 ಜನರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಬೇಕು. ಅದನ್ನ ಸರ್ಕಾರವೇ ಭರಿಸಬೇಕು ಅನ್ನೋದು ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರಬಹುದು, ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಈ ರೀತಿಯಾದ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ವಿಚಾರವನ್ನ ನೋಡಬೇಕಾದ್ರೆ ಸ್ಥಳೀಯ ಶಾಸಕರು ಅಲ್ಲಿನ ಅಂದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಈ ಮಾದಪಟ್ಟಣದ ಸ್ಥಳೀಯ ಶಾಸಕರು ಯಶವಂತಪುರದ ಎಸ್.ಟಿ. ಸೋಮಶೇಖರ್ ಅವರು ಹೇಳ್ತವರು ಪ್ರಕಾರ, ಅಂದ್ರೆ ಅವರು ಆರೋಪಿಸಿರುವ ಪ್ರಕಾರ, ಈ ಕಲ್ಲು ಕ್ವಾರಿಯ ಬಗ್ಗೆ ನಾನು ಮೊದಲೇ ಎಚ್ಚರಿಸಿದ್ದೆ. ಯಾವಾಗ ಚಿರತೆ ದುರಂತ ಸಂಭವಿಸಿತ್ತೋ ಅದೇ ಸಂದರ್ಭದಲ್ಲಿ ಈ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. ಆದರೂ ಈ ಬಗ್ಗೆ ಯಾರು ಕ್ರಮ ಕೈಗೊಂಡಿಲ್ಲ. ಮೊದಲು ಅರಣ್ಯ ಇಲಾಖೆ ಜೊತೆಗೆ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಗಮನ ವಹಿಸಬೇಕಿತ್ತು. ಆದರೆ ಅವರು ಆ ಕೆಲಸ ಮಾಡಿಲ್ಲ ಅನ್ನೋ ಅಸಹಾಯಕತೆ ಮಾತುಗಳನ್ನ ಯಶವಂತಪುರ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಹೇಳಿರುವಂಥದ್ದು. ಒಂದು ಕಡೆ ನೋಡಬೇಕಾದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳನ್ನ ಇದರಲ್ಲಿ ಹೊಣೆ ಮಾಡಬೇಕಾ, ಅಥವಾ ಸ್ಥಳೀಯ ಶಾಸಕರನ್ನ ಹೊಣೆ ಮಾಡಬೇಕಾ, ಅಥವಾ ಇಡೀ ರಾಜ್ಯ ಸರ್ಕಾರವನ್ನೇ ಹೊಣೆ ಮಾಡಬೇಕು ಅನ್ನೋದು ಸಾಕಷ್ಟು ಒಂದು ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಈ ರೀತಿಯಾದ ದುರಂತಗಳು ಸಂಭವಿಸ್ತಾ ಬರ್ತಾ ಇರುವಂಥದ್ದು. ಇದು ಅತ್ಯಂತ ದೊಡ್ಡ ಭೀಕರ ದುರಂತ ಅಂತಾನೆ ಹೇಳ್ಬೋದು. ಇದು ಅನ್ಯಾಯವಾಗಿ ಅಮಾಯಕ ಜೀವಗಳನ್ನ ಕಳೆದುಕೊಂಡು ಆ ಕುಟುಂಬಗಳು ಇವತ್ತು ನಿಜಕ್ಕೂ ಕಣ್ಣೀರಲ್ಲಿ ಕೈ ತೊಳೆಯುವ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಕ್ರಷರ್ ಮಾಲೀಕರಿಗೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸಬೇಕೋ ಆ ನಿಟ್ಟಿನಲ್ಲಿ ಒಂದು ವೇಳೆ ಇದು ಅಕ್ರಮವಾಗಿ ನಡೀತಿದ್ರೆ ಅಥವಾ ಕಾನೂನು ಬಾಹಿರವಾಗಿ ನಡೀತಿದ್ರೆ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾದ್ದು ನಿಜಕ್ಕೂ ಸದ್ಯದ ವಾಸ್ತವದ ಒಂದು ಸಂಗತಿಯಾಗಿರುವಂಥದ್ದು. ಸರ್ಕಾರ ಈ ಬಗ್ಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಜೊತೆಗೆ ರಾಜ್ಯದಲ್ಲೂ ಸಹ ಈ ರೀತಿಯಾದ ಅಕ್ರಮ ಕಲ್ಲು ಗಣಿಗಾರಿಕೆಗಳು ನಡೀತಿದ್ರೆ ಈ ಬಗ್ಗೆ ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತು ಇದ್ರ ಬಗ್ಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಬೇಕಾಗಿದೆ. ಕಾರ್ಮಿಕರನ್ನ ರಕ್ಷಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗಿರುವುದು ಸದ್ಯದ ಒಂದು ತುರ್ತಾಗಿರುವಂಥದ್ದು. ಕಾರಣ ಈಗಾಗಲೇ 9 ಜನರ ಜೀವಗಳು ಅಮಾಯಕ ಜೀವಗಳು. ಅವರು ಸಹ ಬಿಹಾರ ಮೂಲದ ಕೆಲವು ಕಾರ್ಮಿಕರಿದ್ದರು. ಜೊತೆಗೆ ನಮ್ಮ ರಾಜ್ಯದವರು ಸಹ ಬೆಂಗಳೂರಿನವರು, ಜೊತೆಗೆ ಉತ್ತರ ಕರ್ನಾಟಕ ಮೂಲದ ಯಾದಗಿರಿಯವರು ಒಬ್ಬ ಕಾರ್ಮಿಕರು ಸಹ ಅಲ್ಲಿ ಬಲಿಯಾಗಿದ್ದಾರೆ, ಅಸುನೀಗಿದ್ದಾರೆ ಅನ್ನೋ ಮಾಹಿತಿಯು ಸಹ
ಇರುವಂಥದ್ದು. ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ರೀತಿಯಾದ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಸಮರವನ್ನು ಸಾರಬೇಕಾಗಿದೆ. ಯಾವುದೇ ಕಾರಣಕ್ಕೂ ಜೀವಹಾನಿಯಾಗದಂತೆ ಸರ್ಕಾರ ತನ್ನ ನಿಲುವನ್ನು ಪ್ರಕಟಣೆ ಮಾಡಬೇಕಾಗಿದೆ. ಕಾಕತಾಳೀಯ ಅಂತಂದ್ರೆ ನಿನ್ನೆಯಷ್ಟೇ ಮುಖ್ಯಮಂತ್ರಿಗಳು ಸಹ ಈ ಬಗ್ಗೆ ಸಭೆಯನ್ನು ನಡೆಸಿದ್ರು. ಇಲಾಖೆ ಅಧಿಕಾರಿಗಳಿಂದ ಎಷ್ಟು ಕಲ್ಲು ಗಣಿಗಾರಿಕೆ ಬಗ್ಗೆ ಅಂದ್ರೆ ಯಾವೆಲ್ಲ ರೀತಿಯಾಗಿ ಪ್ರಗತಿ ಆಗ್ತಾ ಇದೆ, ಎಷ್ಟು ಲೈಸೆನ್ಸ್ ಇದೆ, ಜೊತೆಗೆ ಎಲ್ಲ ಅಂದ್ರೆ ಇಲಾಖೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಸಹ ಮಾಡಿದ್ರು. ಅದರಲ್ಲೂ ಸಹ ಒಂದು ಕಟ್ಟುನಿಟ್ಟಿನ ಸೂಚನೆಗಳನ್ನು ಅಧಿಕಾರಿಗಳಿಗೂ ಸಹ ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀಡಿದ್ರು. ಅದಾದ ನಂತರ ಈ ರೀತಿಯಾದ ಒಂದು ಅತ್ಯಂತ ಘೋರ ಗಂಭೀರ ದುರಂತ ಸಂಭವಿಸಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿರುವುದು. ಒಂದು ಕಡೆ ಕುಟುಂಬವನ್ನು ನಂಬಿದ್ದ ಅಂದ್ರೆ ಕಾರ್ಮಿಕರನ್ನೇ ನಂಬಿದ ಕುಟುಂಬಗಳು ಬೀದಿ ಪಾಲಾದ್ರೆ, ಇನ್ನೊಂದು ಕಡೆ ಬಿಹಾರದಿಂದ ವಲಸೆ ಬಂದು ಇಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದವರು ಸಹ ಮನೆಗೆ ಹೆಣವಾಗಿ ಹೋಗುವ ಪರಿಸ್ಥಿತಿಗೆ ಬಂದು ತಲುಪಿರುವುದು ನಿಜಕ್ಕೂ ದುರಂತ ಸಂಗತಿಯಾಗಿರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಈ ಬಗ್ಗೆ ಕಠಿಣ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಆದರೆ ರಾಜ್ಯದಲ್ಲಿ ಈ ರೀತಿಯಾದ ಎಲ್ಲ ಕ್ರಷರ್ಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾಗಿದ್ದು ಸಾಕಷ್ಟು ಸದ್ಯದ ಒಂದು ಅವಶ್ಯಕತೆ ಆಗಿರುವಂಥದ್ದು. ಈ ವಿಚಾರದಲ್ಲಿ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಈ ದುರಂತವಾದ ಈ ಒಂದು ಸನ್ನಿವೇಶವನ್ನ, ಈ ದುರ್ಘಟನೆಯನ್ನ ಒಂದು ಪಾಠವಾಗಿ ತೆಗೆದುಕೊಂಡು ಮುಂದಿನ ಯಾವೆಲ್ಲ ಹೆಜ್ಜೆಗಳನ್ನ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಇಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.